ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾಳೆ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಜನರ ಸಮಸ್ಯೆಗಳೇನು, ಜನರ ಆಶೋತ್ತರಗಳೇನು, ಜನ ಏನನ್ನು ಬಯಸ್ತಾರೆ ನಾಳಿನ ಈ ಅಧಿವೇಶನದಲ್ಲಿ ಜನ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಬೆಳಗಾವಿ ಒಳಗಡೆ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದೊಳಗಡೆ ಒಂದು ಚಳಿಗಾಲದ ಅಧಿವೇಶನವನ್ನು ಪ್ರಾರಂಭ ಆಗ್ತಾ ಇದೆ ಡಿಸೆಂಬರ್ 9ನೇ ತಾರೀಕು. ಆದರೆ ವಿಶೇಷವಾಗಿ ಉತ್ತರ ಕರ್ನಾಟಕ ಒಂದು ಕರ್ನಾಟಕದ ಅವಿಭಾಜ್ಯ ಅಂಗ ಬೆಳಗಾವಿಯಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಪ್ರತಿ ಸಲನೂ ನಾವು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು. ಉತ್ತರ ಕರ್ನಾಟಕದ ನೀರಾವರಿ ಸಮಸ್ಯೆಗಳಾಗಿರ್ಬೋದು, ರೈತರ ಸಮಸ್ಯೆಗಳಾಗಿರ್ಬೋದು, ನಾಡು ನುಡಿಗಳ ಸಮಸ್ಯೆ ಬಗ್ಗೆ, ಇಲ್ಲಿಯ ನಿರುದ್ಯೋಗಿ ಯುವಕರುಗಳ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕಂತ ಹೇಳಿ ನಮ್ಮ ಉತ್ತರ ಕರ್ನಾಟಕದ ಜನರ ಬಹುದಿನಗಳ ಬೇಡಿಕೆ ಆಗಿದೆ. ಹಾಗಾಗಿ ಈಗಾದರೂ ನಮ್ಮ ಇಲ್ಲಿಯ ಉತ್ತರ ಕರ್ನಾಟಕದ ಭಾಗದ ಜನಪ್ರತಿನಿಧಿಗಳು, ಶಾಸಕರು ಪಕ್ಷ ಭೇದ ಭಾವವನ್ನು ಮರೆತು ವಿಶೇಷವಾಗಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಈ ಅಧಿವೇಶನದೊಳಗಡೆ ಸಂಪೂರ್ಣವಾಗಿ 9 ದಿನಗಳಲ್ಲೂ ಕಾಲ ಉತ್ತರ ಕರ್ನಾಟಕದ ಜಿಲ್ಲೆಗಳ ಬಗ್ಗೆ ಚರ್ಚೆ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಬೇಡಿಕೆ, ಒತ್ತಾಯವೂ ಇದೆ. ಹಾಗಾಗಿ ಮಾನ್ಯ ಎಲ್ಲ ನನ್ನ ಜನಪ್ರತಿನಿಧಿಗಳ ಶಾಸಕರಲ್ಲಿ ಪಕ್ಷಾತೀತವಾಗಿ ನೀವೆಲ್ಲ ಒಗ್ಗಟ್ಟಿನಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿ ಏಳಿಗೆಗಾಗಿ ನೀವೆಲ್ಲರೂ ಶ್ರಮಿಸಬೇಕು ಅಂತೇಳಿ ನಾ ಕೇಳ್ಕೊತಾ ಇದ್ದೀನಿ. ನಮ್ಮ ಬೆಳಗಾವಿ ಅಧಿವೇಶನ ನಡೆಯೋದಿತ್ತಲ್ರಿ, ಉತ್ತರ ಕರ್ನಾಟಕದ ರೈತರ ಬಗ್ಗೆ ಚರ್ಚೆ ಆಗಬೇಕು. ಪ್ರತಿ ಸರ್ತಿನೂ ಪ್ರತಿ ವರ್ಷವೂ ಏನೀಗ ಎಲ್ಲ ಶಾಸಕರು ಸಚಿವರು ಬರ್ತಾರೋ, ಬೆಳಗಾವಿ ಅಂದ್ರೆ ಒಂದು ಮೋಜು ಮಸ್ತಿ ಅಧಿವೇಶನ ಆಗಬಾರ್ದು. ಬೆಳಗಾವಿ ಅಂದ್ರೆ ಪೂರ್ತಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡಬೇಕು. ಅದರೊಳಗೆ ಎಸ್ಪೆಷಲಿ ರೈತರ ಬಗ್ಗೆ, ನಮ್ಮ ರೈತರ ಬಗ್ಗೆ ಕಾಳಜಿ ವಹಿಸ್ಬೇಕಾಯ್ತು. ನೀರಾವರಿ ಬಗ್ಗೆ ಉತ್ತರ ಕರ್ನಾಟಕದಾಗ ಭಾಳ ನೀರಾವರಿ ಕೊರತೆ ಐತಿ. ಬೇಸಿಗೆಗಾಲದಾಗ ನೀರಾವರಿ ನಮಗೆ ನೀರು ಕೊರತೆ, ಬೇಸಿಗೆಗಾಲದಾಗ. ಮಳೆಗಾಲದಾಗ ಹೆಚ್ಚು ಮಳೆ ಬರ್ತೈತ್ರಿ, ಮಳೆ ಬಂದು ನೆರೆ ಬರ್ತೈತಿ, ಅಲ್ಲಿ ಬೆಳೆ ಹಾನಿ ಆಗ್ತೈತಿ. ಮಳೆಗಾಲದಾಗ ಮಳೆಯಿಂದ ತ್ರಾಸಾದ್ರೆ ಬೇಸಿಗೆಗಾಲದಿಂದ ನೀರಿಲ್ಲದ ತ್ರಾಸ ಆಗ್ತೈತಿ. ಆ ಕಾರಣ ಈಗ ಏನಿನ್ನು ಉತ್ತರ ಕರ್ನಾಟಕದ ಪೂರ್ತಿ ಸಮಗ್ರ ನೀರಾವರಿ ಬಗ್ಗೆ ಚರ್ಚೆ ಆಗಬೇಕಂತ ಹೇಳಿ ನಾನು ನಿಮ್ಮ ಮುಖಾಂತರ ಕೇಳ್ಕೊತೇನೆ ರೀ.